ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರ ಜನವರಿ ತಿಂಗಳ ಗೋಚರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮಿಥುನ ರಾಶಿಯವರಿಗೆ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನಿಮಗೆ, ನಿಮ್ಮ ಕುಟುಂಬಕ್ಕೆಲ್ಲ ಯಶಸ್ಸು, ಕೀರ್ತಿ, ಐಶ್ವರ್ಯ ಹಾಗೂ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ. ಈ ಮಿಥುನ ರಾಶಿಯವರಿಗೆ ಸ್ವಲ್ಪ ತುಂಬ ಸಂಕಷ್ಟದ ಸಮಯ. ಗುರುಬಲ ಇಲ್ಲ, ವಿದ್ಯಾರ್ಥಿಗಳಿಗೂ ಸಹ ತೊಂದರೆ ಇರುತ್ತೆ. ಈ ಗುರುಬಲ ಇಲ್ಲದೆ ಇರುವ ಕಾರಣದಿಂದ ನೀವು ಹಾಕಿಕೊಂಡಂಥ ಪ್ಲ್ಯಾನ್ಗಳಿರ್ಬೋದು, ಕಾರ್ಯಗಳಿರ್ಬೋದು, ಉದ್ದೇಶಗಳಿರ್ಬೋದು ಪರಿಪೂರ್ಣವಾಗಿ ನೆರವೇರೋದಿಲ್ಲ. ಅನಗತ್ಯ ಖರ್ಚು ವೆಚ್ಚಗಳು ಉಂಟಾಗ್ತವೆ, ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಯಾರಾದರೂ ನಿಮಗೆ ಹಣ ಕೊಡಬೇಕಿದ್ರೆ ನಿಮ್ಮ ಸಮಯಕ್ಕೆ ಹಣ ಕೊಡಲ್ಲ. ನೀವು ಯಾರಿಗಾದರೂ ಕೊಡಬೇಕಿದ್ರೆ ನೀವು ಸಹ ಕೊಡೋಕ್ಕಾಗಲ್ಲ. ಏನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತ ಇದ್ದರೆ, ಮನೆ ತೆಗೆದುಕೊಂತಕ್ಕಂಥದ್ದಾಗಿರ್ಬೋದು, ವಾಹನ ತೆಗೆದುಕೊಂತಕ್ಕಂಥದ್ದಾಗಿರ್ಬೋದು ಇತ್ಯಾದಿ ವಿಚಾರಗಳಿಗೆ ಉತ್ತಮವಾದಂಥ ಸಮಯ ಅಲ್ಲ. ಸಾಧ್ಯ ಆದರೆ ಗುರುಬಲ ಇಲ್ಲದೆ ಇರುವ ಕಾರಣ ಗುರುವಾರಗಳಂದು ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯರ ಕ್ಷೇತ್ರದಲ್ಲಿ ಅಥವಾ ರಾಘವೇಂದ್ರ ಸ್ವಾಮಿ ಮಂದಿರದಲ್ಲಿ ಅಥವಾ ವಿಷ್ಣುವಿನ ದೇವಸ್ಥಾನಗಳಲ್ಲಿ ಗುರುವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಪೂಜೆಗೆ ಹೋಗೋ ಸಂದರ್ಭದಲ್ಲಿ ಹಳದಿ ಹೂವು ಅರ್ಪಣೆ ಮಾಡಿ ಪೂಜೆ ಮಾಡಿಸಿ, ತುಂಬ ಪಾಸಿಟಿವ್ ಬರ್ತದೆ. ಹಾಗೆ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ 12 ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋಬೋದು. ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಾಯ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಯತೆ ನಮ ಈ ಮಂತ್ರವನ್ನು ಜಪಿಸೋದು ಬಹಳ ಉತ್ತಮ. ವೀಕ್ಷಕರೇ, ಒಂದು ಗಾದೆ ಇದೆ, ಹರಮುನಿದರು ಗುರು ಕಾಯುವನು ಅಂತೇಳಿ. ಈ ಗುರುಬಲ ಇಲ್ಲದೆ ಇರುವ ಕಾರಣ ತುಂಬ ಸಂಕಷ್ಟಗಳು, ನೆಗೆಟಿವ್ ಇನ್ಸಿಡೆಂಟ್ಗಳು ನಡೀತಾ ಇದೆ ನಿಮ್ಮ ರಾಶಿಗೆ. ಆದಷ್ಟು ಎಚ್ಚರ ವಹಿಸಿ. ಉದ್ಯೋಗ ವ್ಯವಹಾರ ಮಾಡುವ ಕಡೆ, ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಏರುಪೇರು ಸಾಧ್ಯತೆ ಹೆಚ್ಚಾಗಿ ಇರೋದ್ರಿಂದ ಸೂಕ್ಷ್ಮವಾಗಿ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹಾಗೆ ನಿಮ್ಮ ರಾಶಿಗೆ 9ನೇ ಮನೆಯಲ್ಲಿ ರಾಹು ಇರೋದು ಅಷ್ಟೊಂದು ಉತ್ತಮ ಅಲ್ಲ. ಸಾಧ್ಯ ಆದರೆ ನಾಗದೇವರಿಗೆ ಅಥವಾ ಸುಬ್ರಹ್ಮಣ್ಯ ದೇವರಿಗೆ ಮಂಗಳವಾರ, ಷಷ್ಠಿ, ಪಂಚಮಿಯ ದಿವಸ ಅಥವಾ ಆಶ್ಲೇಷ ನಕ್ಷತ್ರ ಇರೋ ದಿವಸ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಅಥವಾ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸೋದು ಒಳ್ಳೆಯದು. ಇಲ್ಲಿ ನಿಮ್ಮ ರಾಶಿಗೆ ಕುಟುಂಬದಲ್ಲಿ ನೀವೇನಾದರೂ ಮಾಡಬೇಕು ಅಂದರೂ ಸಹಕಾರ ಸಿಗೋದಿಲ್ಲ. ದಾಂಪತ್ಯ ವಿಚಾರಗಳಲ್ಲಿಯೂ ಮನಸ್ತಾಪ, ಆರೋಪ ಪ್ರತ್ಯಾರೋಪಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ನೆಗೆಟಿವ್ ಹಾಳಾಗೋ ಸಾಧ್ಯತೆಗಳು ಅಥವಾ ಅದರಿಂದ ಲಾಭ ಸಿಗದಲ್ಲೇ ಇರ್ತಕ್ಕಂಥ ಸಾಧ್ಯತೆಗಳು ಅಥವಾ ಅಲ್ಲಿ ರಿಮಾರ್ಕ್ ಅಂದರೆ ನಿಮ್ಮ ಮೇಲೆ ಆರೋಪ ಬಂದು ಕೆಲಸದಿಂದ ಅಂದರೆ ಹಿಂದೆ ಹೋಗ್ತಕ್ಕಂಥದ್ದು, ಹಿಂಬಡ್ತಿ ಆಗ್ತಕ್ಕಂಥದ್ದು ಅಥವಾ ಕೆಲಸ ಕಳೆದುಕೊಳ್ಳೋ ಸಾಧ್ಯತೆಗಳು ಇರೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಸಾಧ್ಯ ಆದರೆ ಶನಿ ಭಗವಾನರಿಗೆ ಪೂಜೆ ಕೊಡ್ತಕ್ಕಂಥದ್ದು. ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು. ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಅಷ್ಟೊಂದು ಉತ್ತಮ ಅಲ್ಲ. ಹಾಗೆ ನಾನ್ ವೆಜ್ಜು, ಡ್ರಿಂಕಿಂಗು ಇವೆಲ್ಲ ಉತ್ತಮವಾಗಿ ಇರೋದಿಲ್ಲ. ಶನಿವಾರ ಶನಿ ಭಗವಾನರಿಗೆ ಬನ್ನಿ ಪತ್ರೆ, ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ
8 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಕೊಡೋದು ಒಳ್ಳೆಯದು. ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃವನ್ನು ಮಂತ್ರವನ್ನು ಜಪಿಸಿ, ಹಾಗೆ ಅಲ್ಲೇ ನವಗ್ರಹಗಳಿದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ. ಶನಿದೇವರಿಗೆ ನಿಂತೆ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಸಿ, ಅನಂತರ ಯಾವುದಾದ್ರೂ ಆಂಜನೇಯನ ದೇವಸ್ಥಾನ ಅಥವಾ ನಿಮಗೆ ಇಷ್ಟವಾದಂಥ ಗಣಪತಿ ಟೆಂಪಲ್ಲು, ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಒಂದು ಮಾತಿನಲ್ಲಿ ತಿಳಿಸೋದಾದರೆ, ನೀವು ಎಷ್ಟು ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತೀರೋ, ವ್ಯವಹಾರಗಳನ್ನು ಮಾಡ್ತೀರೋ ಅಷ್ಟು ಸೇಫ್ ಆಗ್ತೀರಾ. ದುಡುಕಿ ಗಡಿಬಿಡಿಯ ನಿರ್ಧಾರ ತೆಗೆದುಕೊಂಡು ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಬೇಕು ಅಂತ ಹೋದರೆ ಅದರಿಂದ ನಷ್ಟ ಕಷ್ಟಗಳೇ ಉಂಟಾಗ್ತವೆ, ನಿಮಗೆ ಸಿಗಬೇಕಾದಂಥ ಲಾಭ ಸಿಗೋದಿಲ್ಲ. ಆದ್ದರಿಂದ ತುಂಬ ಎಚ್ಚರಿಕೆ ವಹಿಸಿ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಪರಿಹಾರಗಳನ್ನು ಮಾಡಿಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.